ನಿಮ್ಮ ಸಿನಿಮಾದು ಒಂದ್ಸತಿ ಸ್ಟಾರಿಂಗ್ ನೋಡ್ಬಿಟ್ರೆ ಅದು ಕಾಸ್ಟಿಂಗ್ನ ಒಂಥರ ಖುಷಿ ಅನ್ಸುತ್ತೆ ಸರ್ ಆ್ಯಕ್ಚುಲಿ. ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ಮುಂಚೆ ಎಲ್ಲ ಆ ಥರ ಮಲ್ಟಿ ಸ್ಟಾರಿಂಗ್ ಮೂವಿ ಅದೆಲ್ಲ ಬರ್ತಾಯಿತ್ತು. ತುಂಬ ನಾವು ಚಿಕ್ಕವರಿದ್ದಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಆ ಥರದ ಮೂವಿ, ಹಬ್ಬ ಆಗಿರ್ಬೋದು ಅದು ಇದು. ಇದರಲ್ಲಂತೂ ಅದು ಬೇರೆ ಲ್ಯಾಂಗ್ವೇಜಿಂದ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ ಫುಲ್. ಅದ್ರ ಬಗ್ಗೆ ಒಂದ್ಸತಿ ಹೇಳೋದಾದ್ರೆ. ಕಾಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಒಬ್ಬರದೇ ಪಾತ್ರ ಬರೋಲ್ಲ, ಡೈರೆಕ್ಟರ್ದಾಗಲಿ ಯಾರ್ದು ಪ್ರೊಡ್ಯೂಸರ್ದಾಗಲಿ ಅಂತಲ್ಲ. ಒಂದು ಕತೆ ಅಂತ ಬಂದಮೇಲೆ ಒಂದಷ್ಟು ಕಾಸ್ಟ್ಗೆ ಲಿಸ್ಟ್ ಅಂತೂ ಹಾಕ್ತೀವಿ, ಇದನ್ನ ಇವ್ರ ಕೈಲಿ ಮಾಡ್ಸೋಣ, ಇದನ್ನ ಇವ್ರ ಕೈಲಿ ಮಾಡ್ಸೋಣ, ಇವ್ರ ಕೈಲಿ ಮಾಡ್ಸೋಣ ಅಂತ. ನನ್ನ ಸಿನಿಮಾದಲ್ಲಿ ನಿಜವಾಗ್ಲೂ ಆ ಥರ ಕಾಸ್ಟ್ಗೆ ಒಂದೊಂದಕ್ಕೆ ಒಂದು ಮೂರು ಆಪ್ಷನ್ ಇಟ್ಕೊಂಡೇ ಬರ್ಕೊಂಡೇ ಬಂದಿದ್ದರು. ಒಂದು ಎಕ್ಸ್ಟ್ರಾ ಸ್ಟೆಪ್ಪು ಅಂತ ಹೇಳಿದ್ರೆ ನನ್ನ ಪ್ರೊಡ್ಯೂಸರ್ ಪ್ರದೀಪು, ಇಲ್ಲ ನಾವು ಈ ಥರದ್ದೊಂದು ಮಾಡೋಣ, ಸಿನಿಮಾ ಗೆಲ್ಲೋದಕ್ಕೆ ಏನು ಬೇಕಾದ್ ಮಾಡೋಣ, ಆಯ್ತು ಅವ್ರು ಏನು ಮಾಡ್ತಾರೋ ಬಿಡ್ತಾರೋ, ಅವ್ರು ನಮ್ಗೆ ಕಮ್ಮಿ ಸಮಯ ಕೊಟ್ಟರು ಹೊಸೊಬ್ಬರು ಬಂದು ಮಾಡೋಣ, ಏನೋ ಒಂದು ಮಾಡಬೇಕು ಅನ್ನೋದೇ ಅವ್ರು ಯಾವ ಮೈಂಡಲ್ಲಿ ಇರ್ತಾಯಿತ್ತು ಯಾವಾಗ್ಲೂ. ಅದು ಹೆಂಗೆ ಮಾಡ್ತಿದ್ದೀವಿ ಗೊತ್ತಿಲ್ಲ, ಬಟ್ ಮಾಡೋಣ ಅಂತ ಆ ಥರ ಯೋಚನೆಯಲ್ಲೇ ಬಂದಿದ್ದು ಆಲಿ ಸರ್ ಮತ್ತು ಬ್ರಹ್ಮಾನಂದಂ ಸರ್. ನನಗೆ ಖುಷಿ ಇದೆ, ಯಾಕಂದರೆ ಅಂಥ ಒಂದು ಲೆಜೆಂಡ್ಸ್ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಅದೊಂದು ಖುಷಿ ಇದೆ. ಪ್ಲಸ್ ಬೇರೆ ಎಲ್ಲ ನನಗಿರೋ ಅಂಥ ಒಂದು ಕಾಂಟ್ಯಾಕ್ಟ್ಸಲ್ಲಿ ಮೇ ಬಿ ಒಂದು ದೊಡ್ಡ ಸೂಪರ್ ಹಿಟ್ ಸಿನಿಮಾ ನಾನು ಕೊಡದೇ ಇರ್ಬೋದು, ಇನ್ನೂ ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ. ಬಟ್ ನನಗಿರೋಂಥ ಕಾಂಟ್ಯಾಕ್ಟ್ಸಲ್ಲಿ ನಾನು ಕೆಲಸ ಮಾಡಿದ್ದೀನಿ. ತಾರಮ್ಮನ ಜೊತೆ ಕೆಲಸ ಮಾಡಿದ್ದೀನಿ. ತುಂಬ ಒಂದು ಫ್ರೆಂಡ್ಲಿ ಬಾಂಡಿಂಗ್ ಇದೆ ಅವ್ರ ಜೊತೆಗೆ. ಸಾಧು ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಇರ್ಬೋದು, ರಾಜೇಶ್ ನಟರಂಗ ಇರ್ಬೋದು, ನಾವೆಲ್ಲ ಒಟ್ಟು ಕ್ರಿಕೆಟ್ ಆಡಿದ್ದೀವಿ. ಸೊ ಹಿಂಗಿರ್ಬೇಕಾದ್ರೆ ಎಲ್ಲರೂ ನನಗೆ ಆ ಪ್ರೀತಿ ಕೊಟ್ಟಿದ್ದಾರೆ. ಸಿನಿಮಾ ಹೆಂಗೆ ಬರ್ತದೆ ಅಂತ ಫಾಲೋ ಅಪ್ಪಲ್ಲೂ ಇದ್ದರು, ಚೆನ್ನಾಗಿ ಕೇಳ್ತಾಯಿದ್ರು ಕೂಡ. ಸೊ ಈ ಸ್ಟಾರ್ಡಮ್ ಪ್ರಾಬಬ್ಲಿ ಯಾರೋ ಗೊತ್ತಿಲ್ದಿರ ಯಾರೋ ಒಂದು ಹೊಸ ಸಿನಿಮಾ ಸೆಟ್ಟಿಗೆ ಹೋಗ್ತಾಯಿದ್ದೀನಿ ಅಂತಂದಾಗ ನನಗೆ ತೊಂದರೆ ಆಗಿರೋದೇನೋ, ಯಾಕಂದರೆ ಎಲ್ಲ ಹೊಸೊಬ್ಬರು ನಾನೇನು ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು. ಬಟ್ ಇಲ್ಲಿ ಆ ಝೋನ್ ನನಗೆ ಹೋಗಿಲ್ಲ, ಕಂಫರ್ಟಬಲ್ ಝೋನ್ಗೆ ನನ್ನ ತಳ್ಳಿದ್ರು. ಅಲ್ಲಿಂದ ನನಗೂ ಏನು ಮಾಡಬೇಕು ಅನ್ನೋದು ಈಸಿ ಆಯಿತು ಆ್ಯಕ್ಚುಲಿ. ಸೊ ಹೇಳ್ತಿರ್ತಾರಲ್ಲ ಎಲ್ಲರೂ ಚಿತ್ರೋದ್ಯಮ ಒಂದು ಕುಟುಂಬ ಇದ್ದಂಗೆ ಅಂತ. ನಂಗೆ ಈ ಮೂವಿ ಟ್ರೈಲರ್ ಮತ್ತು ಟೀಸರ್ ನೋಡಿದಾಗ ಹಂಗೆ ಅನ್ನಿಸ್ತು ಆ್ಯಕ್ಚುಲಿ. ಹೌದು, ಅದರಲ್ಲಿ ಎಲ್ಲ ಪಾತ್ರಗಳಿಗೂ ಇಂಥದ್ದೇ ಮಾಡಬೇಕು ಅಂತ ಕೊಟ್ಟಾಗ ಸೊ ಅಚ್ಚುಕಟ್ಟಾಗಿ ಆ ಪಾತ್ರ ನಿಭಾಯಿಸಿದ್ದಾರೆ. ಕತೆ ಎಳೆದಿರೋದು ಚೆನ್ನಾಗಿದೆ. ಐ ಮೀನ್ ಇದೊಂದು ಮೆಸೇಜ್ ಓರಿಯೆಂಟೆಡ್ ಕತೆ. ಸೊ ಅವರಿಗೆ ಪಾತ್ರದ ಮೇಲೆ ಮಾತ್ರ ನಂಬಿಕೆ ಇರಲಿಲ್ಲ, ನಾನೇನೋ ಹೇಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಂಬಿಕೆ ಇತ್ತು. ಸೊ ಹಾಗಾಗಿ ಚೆನ್ನಾಗುತ್ತೆ ಅನ್ನೋ ನಂಬಿಕೆ. ಎಸ್, ಆಲ್ರೆಡಿ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ. ಆದರೆ ನೀವು ಈ ಸಿನಿಮಾ ಬಗ್ಗೆ ಮಾತಾಡ್ತಾ ತುಂಬ ಕಡೆ ಹೇಳಿದ್ದೀರಾ. ಈ ಸಿನಿಮಾದಲ್ಲಿ ಈಗ ಜಾತಿ ಮತ್ತು ಧರ್ಮಗಳದ್ದು ವಿಷಯ ಎಲ್ಲ ಬರುತ್ತಲ್ವ. ಸೊ ಅದನ್ನು ಯಾರ್ದೋ ಒಬ್ಬರ ಬಗ್ಗೆ ಬ್ಲೇಮ್ ಮಾಡೋದು ಅಂತ ಅಲ್ಲ, ಎಲ್ಲಿ ಸಮಸ್ಯೆ ಇದೆ ಅದೇ ಜಾಗದಲ್ಲಿ ಹೆಂಗೆ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದೀವಿ. ಅದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು ಅಂತ. ಈಗ ಆಲ್ರೆಡಿ ನಾವು ಒಂದಷ್ಟು ಡಿಸ್ಕಸ್ ಮಾಡಿದ್ವಿ ಅಲ್ಲಿ ಆ ಇನ್ಸಿಡೆಂಟ್ಗಳ ಬಗ್ಗೆ. ಈ ಸಿನಿಮಾ ನೋಡಿ ಆದಮೇಲಾದರೂ ಒಂದಷ್ಟು ಜನಕ್ಕೆ ಎಲ್ಲೋ ಒಂದು ಕಡೆ ಸೆನ್ಸಿಬಿಲಿಟಿ ಹುಟ್ಟುತ್ತೆ ಅಂತ ಅನಿಸುತ್ತೆ ಈ ವಿಷಯಗಳಲ್ಲೆಲ್ಲ. ಮೇಡಮ್, ಇದರಲ್ಲಿ ನಾವು ಇವಾಗವರೆಗೂ ಮಾತಾಡಿರೋದಾಗಲಿ ಸಿನಿಮಾ ನೋಡ್ತಾ ಇರೋದ್ರಿಂದ ನಾವು ಬರೀ ಜಾತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ನಾವು ನೋಡ್ತಾ ಇರೋಂಥ ಇನ್ಸಿಡೆಂಟ್ ಬಗ್ಗೆ ಒಂದೇನೋ ಒಂದು ಇನ್ಸಿಡೆಂಟ್ ಇದೆ. ಆ ಇನ್ಸಿಡೆಂಟನ್ನು ಹೇಗೆ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೊಂದು ಬಾಡಿ, ಅದಕ್ಕೊಂದು ಬಟ್ಟೆ ಹಾಕಿದ್ದೀವಿ ಅಷ್ಟೇ. ಅಂದರೆ ಆ ವಿಷಯಕ್ಕೆ ಒಂದು ಬಟ್ಟೆ ಹಾಕಿದ್ದೀವಿ, ಅದು ಆ ಬಟ್ಟೆ ಬಂದು ಹಿಂದೂ ಮುಸ್ಲಿಂ ಅಂತ ಅಂದ್ಕೊಂಡ್ರೆ ವಿಷಯನೇ ಬೇರೆ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ನೋಡಿದ್ಮೇಲೆ ಆ ವಿಚಾರವಾಗಿ ಇವತ್ತು ನೀವು ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಪ್ರತಿ ಸೆಕೆಂಡು ಅಂಥದ್ದು ಇನ್ಸಿಡೆಂಟ್ ಆಗ್ಬೋದು ಅಂತಲೇ ಫೇಸ್ ಮಾಡ್ತಿರ್ತೀವಿ, ನೋಡ್ತಾ ಇರ್ತೀವಿ. ಅದು ಇಟ್ ಈಸ್ ನೆಕ್ಸ್ಟ್ ಮಿನಿಟಲ್ಲಿ ಅದು ಆಗ್ಬೋದು ಅಂತ. ಆವಾಗ ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ ಮೇಡಮ್, ಅದು ತುಂಬ ಇಂಪಾರ್ಟೆಂಟ್. ನಾವು ಯಾವತ್ತು ಯಾವುದೇ ಇನ್ಸಿಡೆಂಟ್ ಆಗಲಿ, ಯಾರೋ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಅಂತಂದಾಗ ರೋಡಲ್ಲಿ ಒಬ್ಬರು ಅವ್ರ ಹತ್ರ ಹೋಗಲ್ಲ, ಅಥವಾ ಯಾರಿಗೂ ಹೊಡೆದ್ರು ಅಂದ್ರೂ ಯಾರ ಹತ್ರನೂ ಹೋಗಲ್ಲ. ಇದು ಸರ್ವೇ ಸಾಮಾನ್ಯ. ಯಾರು ಬಿಡ್ಸಕ್ಕೆ ಹೋಗ್ತಾರೋ ಅವ್ರು ತಿರ್ಗಾ ತೊಂದರೆ ಹಾಕೊತಾರೆ, ಅವ್ರ ಮೇಲೆ ಅದು ಬಂದೇ ಬರುತ್ತೆ. ಸೊ ಈ ಥರದ ಪರಿಸ್ಥಿತಿಗಳಲ್ಲಿ ಹೆಂಗೆ ಈಚೆ ಬರ್ಬೋದು ಅನ್ನೋದನ್ನು ಎಷ್ಟೋ ವಿಚಾರಗಳನ್ನ ಹೇಳಕೊಟ್ಟಿದ್ದೀವಿ ನಾವು. ಸೊ ಆ ಒಂದು ಇನ್ಸಿಡೆಂಟಿಂದ ಡೆಫಿನೆಟ್ಲಿ ಚೇಂಜಸ್ ಆಗೇ ಆಗುತ್ತೆ. ಒಂದು 10 ಜನ ನಾನು ಆ ಒಂದು ಇನ್ಸಿಡೆಂಟಲ್ಲಿ ನಾನು ಹೋಗಿ ಮುಂದೆ ಸಹಾಯ ಮಾಡ್ತೀನಿ ಅಂತ 10 ಜನ ಬಂದರೆ ಸಾಕು, ನಮ್ಮ ಸಿನಿಮಾ ಗೆದ್ದಂಗೆ. ಈಗ ನೀವು ಪ್ರೀತಿ ಕಥೆನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ, ಅಂದರೆ ಬೇರೆ ಕಂಟೆಂಟ್ ಇದೆ ಅಂತ ನೀವು ಹೇಳ್ತಿದ್ದೀರಾ, ಬೇರೆ ಏನೋ ಒಂದಿದೆ ಇದರಲ್ಲಿ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಈಗ ನಿಮ್ಮನ್ನು ನೋಡಿದ್ರೆ ನಮಗೊಂದು ಬಾಡಿ ಬಿಲ್ಡರ್ ಸ್ಟೈಲ್ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆ ಥರ ಎಲ್ಲ ಒಂದು ಇಂಪ್ರೆಷನ್, ಮಾಸ್ ಎಲಿಮೆಂಟ್ ಅಂತ ಆ ಥರ. ಬಟ್ ಇದರಲ್ಲಿ ಈ ಸಿನಿಮಾ ಟ್ರೈಲರಲ್ಲೆಲ್ಲ ನೋಡಿದಾಗ ಒಂದು ಪಕ್ಕ ಲೋಕಲ್ ಹುಡುಗ, ನಾರ್ಮಲ್ ನಮ್ಮೆಲ್ಲರೂ ಮಧ್ಯೆನೂ ಒಬ್ಬರು ಬದುಕ್ತಿರ್ತಾರಲ್ವ, ಆ ಥರ ಬಾಯ್ ನೆಕ್ಸ್ಟ್ ಡೋರ್. ಎಕ್ಸಾಕ್ಟ್ಲಿ
ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ನೀವು ಯಾಕೆ ಈ ಕಥೆನ ಆಯ್ಕೆ ಮಾಡ್ಕೊಂಡು? ಮ್ಯಾಮ್ ನನಗೂ ಡೆಫಿನೆಟ್ಲಿ ಒಂದು RX ಸೂರಿ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಆದಮೇಲೆ ಅದೇ ಥರದ್ದು ಒಂದು ಕತೆ ಮಾಡಬೇಕು, ಅದೇ ಥರದ್ದು ಒಂದು ಪಾತ್ರ ಮಾಡಬೇಕು ಅನ್ನೋದು ನಂಗೆ ಭಾರಿ ಆಸೆ ಇತ್ತು. ನನಗೂ ಲೋಕಲ್ ಸಬ್ಜೆಕ್ಟ್ ಮಾಡೋಕ್ಕೆ ಭಾರಿ ಇಷ್ಟ. ಒಂದು ಲವರ್ ಬಾಯ್ ಆಗಿ ನಾನು ಯೋಚನೆ ಮಾಡ್ಕೊಳ್ಳೋಕ್ಕೆ ಕಷ್ಟ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಅಷ್ಟು ವೀಕ್ನೆಸಸ್ ಇರುತ್ತೆ, ಅಷ್ಟು ಪ್ಲೇಸಸ್ ಇರುತ್ತೆ. ನನಗೆ ಡೆಫಿನೆಟ್ಲಿ ಈ ಲವ್ ಓರಿಯೆಂಟೆಡ್ ಬೇಸಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಮಾಡಲ್ಲ ಅಂತಲ್ಲ, ಚೆನ್ನಾಗಿ ಮಾಡಿ ಈ ಸಿನಿಮಾ ಚೆನ್ನಾಗಿ ಬಂದಿದೆ, ಬಟ್ ಅದು ನಂಗೆ ಸ್ವಲ್ಪ ಕಷ್ಟ. ಸೊ ಆದ್ರೂ ಇದನ್ನು ಯಾಕೆ ಆಯ್ಕೆ ಮಾಡಿದೆ ಅಂತಂದರೆ, ನನಗೆ ಈ ಕತೆ ಕೇಳಿದಾಗ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ಅಂಥ ಪಾತ್ರಗಳು ಯಾರೂ ಹೀರೋ ಅಲ್ಲ. ಹೆಸರಿಗೆ ನಾನು ಹೀರೋ ಸಿನಿಮಾಗೆ, ಇನ್ನೊಂದು ಹೀರೋಯಿನ್ ಇದ್ದಾಳೆ, ಯಾರೋ ಒಬ್ಬರು ಸ್ಟಾರ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಬಟ್ ಇವ್ರು ಇಷ್ಟು ಜನನೂ ಕತೆ ಸುತ್ತಾರೆ. ನನ್ನ ಸಿನಿಮಾದಲ್ಲಿ ಕತೆನೇ ಹೀರೋ. ಸೊ ಆ ಕತೆ ಸುತ್ತೋ ಸಿನಿಮಾಗೆ ಯಾವುದೋ ಒಂದು ಪಾತ್ರ ಗೆಲ್ಲೋದಿಲ್ಲ. ಕತೆ ಗೆದ್ದರೆ ಮಾತ್ರನೇ ಪಾತ್ರ ಗೆಲ್ಲಕ್ಕೆ ಸಾಧ್ಯ. ಅದು ಕತೆ ಪ್ಲಸ್ ನನ್ನ ಲವ್ ಸ್ಟೋರಿ ಅಂತ ಬಂದಮೇಲೆ ಇದಕ್ಕೆ ಒಂದು ಏನಾದರೂ ಎಣಿಬೇಕಲ್ವ, ಹೆಂಗೆ ಎಣ್ಕೊಂಬರ್ಬೇಕು ಅನ್ನೋದನ್ನು ಚೆನ್ನಾಗಿ ಎಣ್ದಿದ್ದಾರೆ ಕೂಡ. ಅದರಲ್ಲೂ ನನಗೆ ಇಂಪ್ರೆಸ್ ಆಗಿದ್ದು ಹಿಂದೂ ಮುಸ್ಲಿಮ್, ಒಬ್ಬ ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗಿನ ಲವ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಂತ. ಎಲ್ಲೋ ಹೋಗಿ ಅಚಾನಕ್ಕಾಗಿ ಯಾರಿಗೋ ಸಿಕ್ಕಿ ಲವ್ ಮಾಡಿದಂಥ ಹುಡುಗಿ ಅಲ್ಲ ನನ್ನ ಸಿನಿಮಾಲಿರೋ ಹುಡುಗಿ. ಅಕ್ಕಪಕ್ಕ ಮನೆಯಲ್ಲಿ ಬೆಳೆದಿರೋಂಥ, ಜೊತೆಲೇ ಬೆಳೆದಂಥ ಹುಡುಗಿ. ಸೊ ತಪ್ಪೇನಿದೆ ಪ್ರೀತಿ ಆಗೋದ್ರಲ್ಲಿ, ಆ ಥರದ್ದೊಂದು ಪಾತ್ರ. ಸೊ ಹಾಗಾಗಿ ಈ ಎಲ್ಲರೂ ಏನು ಡಿಫ್ರೆಂಟ್ ಇರ್ಬೋದು ಸರ್, ಏನಕ್ಕೆ ಲವ್ ಸ್ಟೋರಿಗಳಲ್ಲಿ ನೀವು ಡಿಫ್ರೆಂಟ್ ಹೇಳೋಕ್ಕೆ ಚಾನ್ಸೇ ಇಲ್ಲ. ಒಂದು ಮೂರಂತೂ ಆಗೇ ಆಗುತ್ತೆ. ಒಂದಾಗ್ತಾರೆ, ಆಗಲ್ಲ, ದೂರ ಆಗ್ತಾರೆ, ಅಥವಾ ಯಾರಾದರೂ ಮಾಡಿಬಿಡ್ತಾರೆ. ಪರ್ಫೆಕ್ಟ್. ಇಷ್ಟೇ ಲವ್ ಸ್ಟೋರಿಲಿ ಇಷ್ಟೇ ಆಗೋದು. ಆ ಥರ ಆಗ್ದಿರೇ ಒಂದಷ್ಟು ಸಿನಿಮಾಗಳು ಎಕ್ಸಾಂಪಲ್ಸ್ ಇದೆ. ನೀವು ನೋಡಿ 7G ರೈನ್ಬೋ ಕಾಲನಿ ಇರ್ಬೋದು, ಸಾಯಿರಾಟ್ ಇರ್ಬೋದು. ಈ ಥರದ್ದಲ್ಲಿ ನೀವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವನು ಇನ್ನೂ ಕಾಯ್ತಾನೆ, ಅವಳ ರೂಪ ಇರಲ್ಲ, ಬಟ್ ಅವಳ ರೂಪಕ್ಕೋಸ್ಕರನೇ ಕಾಯ್ತಾನೆ. ಸೊ ಈ ಥರದ್ದೊಂದಷ್ಟು ಔಟ್ ಆಫ್ ದ ಬಾಕ್ಸ್ ಸಿನಿಮಾಸ್ ಗೆದ್ದಿರೋದು. ಪ್ಲಸ್ ಯಾವುದೋ ಸಿನಿಮಾದಲ್ಲಿ ನಾವೇನೋ ಕಾಂಟ್ರವರ್ಸಿ ಮಾಡಿಬಿಡ್ತೀವಿ ಹಿಂದೂ ಮುಸ್ಲಿಮ್ನ ಇಟ್ಕೊಂಡು. ಮ್ಯಾಮ್ ನಾನು ನಂಬಿರೋದು ಒಂದೇ ಮ್ಯಾಮ್, ಇವತ್ತವರೆಗೂ ಕಾಂಟ್ರವರ್ಸಿ ಆಗಿದ್ದ ಸಿನಿಮಾಗಳು ಯಾವುದೂ ಗೆದ್ದೇ ಇಲ್ಲ ಮ್ಯಾಮ್. ಅದು ಹಂಗೆ ಉಳ್ಕೊಂಡಿದೆ. ಸಿನಿಮಾ ಚೆನ್ನಾಗಿದ್ರೂ ಅದು ಮೈನಸ್ ಮಾಡಿಬಿಟ್ಟಿದೆ. ಎಲ್ಲ ಸಿನಿಮಾಗಳಲ್ಲೂ ತೊಂದರೆ ಇರೋದು ಕಾಮನ್. ಅದನ್ನು ದಾಟಿ ಮುಂದಕ್ಕೆ ಹೋಗಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ಹೇಳೋದಂತ ಇಂಪಾರ್ಟೆಂಟು. ಸೊ ಎಸ್, ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ಇದು ಬೇಕು.